ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಸಂತ ಮಾತಾಡ್ತಾ ಇರೋದು. ನಾನು ಇವತ್ತು ಗೋರೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಚಪಾತಿ ಕಾಂಬಿನೇಷನ್ಗೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಗೋರೆಕಾಯಿ ಪಲ್ಯ ಮಾಡೋದು. ನೀವು ಹೇಗೆ ಮಾಡ್ತೀರಾ ನಂಗೆ ಗೊತ್ತಿಲ್ಲ. ನಾನು ಮಾಡೋ ಸ್ಟೈಲಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಸೇರಿಸ್ಕೊತಾ ಇದ್ದೀನಿ. ಆಯಿಲ್ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ, ಜೀರಿಗೆ ಚಟಪಟ ಅಂತ ಸಿಡಿಬೇಕು. ಆ ರೀತಿ ಚೆನ್ನಾಗಿ ಕಾದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಕರಿಬೇವು 3ರಿಂದ 4 ಆನಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ. ಅದು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆನಿಯನ್ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಇನ್ನು ಪಲ್ಯ ಜೊತೆ ಒಂದು ಸ್ವಲ್ಪ ಮಧ್ಯದಲ್ಲಿ ಸಿಗುತ್ತೆ ನೋಡಿ, ಕ್ರಿಸ್ಪಿಯಾಗಿ ಸಿಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಸಿಮೆಣಸಿಕಾಯಿನ ನೋಡಿ ಹಾಕೊಳ್ಳಿ. ನಾನು ಖಾರ ಇಲ್ಲದೆ ಇರೋದನ್ನ 5 ಅಥವಾ 6 ತೊಗೊಂಡಿದ್ದೀನಿ. ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಈ ರೀತಿ 2 ಟೊಮೊಟೊನ ತಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಸಾಲ್ಟ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ನಾನು ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ನೀವು ಇವಾಗಲೇ ಬೇಕಾದರೂ ಹಾಕೋಬಹುದು, ಇಲ್ಲ ಅಂದರೆ ತರಕಾರಿ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದು ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಲ್ಲೂ ಕೂಡ ಹಾಕೋಬಹುದು. ಹೆಂಗಿದ್ರೂ ನಡೆಯುತ್ತೆ. ನಾನು ಇವಾಗ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಇನ್ನು ಗೋರೆಕಾಯಿ ಬಂದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ. ಇವಾಗ ಇದನ್ನ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೇನಿಲ್ಲ ಅಂದ್ರೂ 15 ನಿಮಿಷ ತಗೊಳುತ್ತೆ ಬೇಯೋದಕ್ಕೆ. ಬೇಯಿಸ್ಬಿಟ್ಟು ಮಾಡಿದ್ರೆ ಸ್ವಲ್ಪ ಸಾಫ್ಟ್ ಇರುತ್ತೆ. ಈ ರೀತಿ ಮಾಡ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಗೋರೆಕಾಯಿ ತಂದರೆ ನಾನು ಇದೇ ಥರನೇ ಮಾಡೋದು. ಕೆಲವೊಂದು ತರಕಾರಿ ಬೇಯಿಸ್ಬಿಟ್ಟು ಮಾಡಿದ್ರೆ ಚೆನ್ನಾಗಿ, ಬಟ್ ಇದು ಅಂತೂ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನನಗಂತೂ ತುಂಬ ಇಷ್ಟ. ಹಂಗಾಗಿ ನಾನು ಈ ರೀತಿನೇ ಮಾಡ್ಕೊತೀನಿ. ಇನ್ನು ಪ್ಲೇಟ್ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇನ್ನು ಅವಾಗ ಪ್ಲೇಟ್ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬರಬೇಕು. ಇಲ್ಲಾಂದ್ರೆ ತಳ ಇಟ್ಕೊಳ್ಳೋದು ಆ ರೀತಿ ಸಿಹಿಯದೆಲ್ಲ ಆಗೋಗ್ಬಿಡುತ್ತೆ. ಈ ರೀತಿ ಬೆಂದಾದ್ಮೇಲೆ ಇದಕ್ಕೆ ಲಾಸ್ಟ್ ಅಲ್ಲಿ 1 ಕಪ್ ತೆಂಗಿನಕಾಯಿ ತುರಿ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಯಾಕೆಂದ್ರೆ ನಾನು ಸ್ಟಾರ್ಟಿಂಗ್ ಟೊಮೊಟೊ ಹಾಕೊಳ್ಳುವಾಗ ಸ್ವಲ್ಪ ಉಪ್ಪು ಹಾಕೊಂಡಿರ್ತೀನಲ್ಲ, ಹಂಗಾಗಿ ಲಾಸ್ಟ್ ಅಲ್ಲಿ ನೋಡ್ಬಿಟ್ಟು ಹಾಕೊಂತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಸ್ಟವ್ ಆಫ್ ಮಾಡಿದ್ರೆ ಇನ್ನ ಗೋರೆಕಾಯಿ ಪಲ್ಯ ರೆಡಿ. ಚಪಾತಿಗೆ, ರೊಟ್ಟಿಗೆ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಗೋರೆಕಾಯಿ ಪಲ್ಯ ಇಷ್ಟ ಇಲ್ವೋ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ತಿನ್ನಿ. ಹೇಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ತುಂಬಾನೇ ಚೆನ್ನಾಗಿರುತ್ತೆ. ನಾನು ಇನ್ನ ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಚಪಾತಿನ ಫಸ್ಟೇ ಮಾಡಿ ಇಟ್ಕೊಂಡಿದ್ದೆ. ಇನ್ನ ನನ್ನ ಹಸ್ಬೆಂಡ್ಗೂ ಕೂಡ ಕೊಟ್ಟಿದ್ದೀನಿ. ಅವರು ಕೂಡ ಊಟ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ ಅಂತ ಕೂಡ ಹೇಳ್ತಾ ಇದ್ರು. ಲಾಸ್ಟ್ ವಿಡಿಯೋದಲ್ಲೇನೆ ಹೇಳಿದ್ದೆ ನಾನು ಮಜ್ಜಿಗೆ ಮೆಣಸಿನಕಾಯಿ ಹೇಗೆ ಒಣಗಾಕೋದು ತೋರಿಸ್ತೀನಿ ಅಂತ ಅಂದ್ಬಿಟ್ಟು. ಸೊ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಮಜ್ಜಿಗೆ ಮೆಣಸಿನಕಾಯಿ ಹೇಗೆ ಒಣಗಾಕೋದು ಅಂತ ಅಂದ್ಬಿಟ್ಟು. ಒಂದು ಪ್ಲಾಸ್ಟಿಕ್ ಕವರ್ನ ಹಾಸ್ಕೊಂಡು ಈ ರೀತಿ ಮಜ್ಜಿಗೆ ಎಲ್ಲ ಸೋಸ್ಬಿಟ್ಟು ಮೆಣಸಿನಕಾಯಿನ ಮಾತ್ರ ಈ ಕವರ್ ಮೇಲೆ ಹಾಕೊಂತಾ ಇದ್ದೀನಿ. ಬಿಡಿ ಬಿಡಿಯಾಗಿದ್ರೆ ಬೇಗ ಗಾಳಿಗೆ ಹೊಣ್ಕೊಳ್ಳುತ್ತೆ. ಇನ್ನು ಅವತ್ತು ಬಿಸಿಲು ಬಂದ್ಬಿಟ್ಟು ಸ್ವಲ್ಪ ಕಡಿಮೆ ಇತ್ತು ಅಂತ ಅಂದ್ಬಿಟ್ಟು ಒಣಗೋದಕ್ಕೆ ಲೇಟ್ ಆಯ್ತು. ಇನ್ನ 3 ಡೇಸ್ ಇಂದ ಬಿಸಿಲು ಚೆನ್ನಾಗಿ ಬಂದಿದೆ. ಒಣಗಿದ್ಮೇಲೆ ಈ ರೀತಿ ಇರುತ್ತೆ. ಒಂದ್ ಸ್ವಲ್ಪ ಮೆಣಸಿನಕಾಯಿ ಮುಟ್ಟಿ ನೋಡಿದ್ರೆ ಈ ತರ ಸೌಂಡ್ ಬರುತ್ತೆ. ಸೌಂಡ್ ಬಂದಾಗ ಅದೇನಾಗುತ್ತೆ ಒಣಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಚೆನ್ನಾಗಿ ಹಸಿ ಏನು ಇರಲ್ಲ. ಇದನ್ನ ತುಂಬಾ ದಿನ ಸ್ಟೋರ್ ಮಾಡಿ ಇಟ್ಕೋಬಹುದು. ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಂಡ್ರೆ ಏನು ಆಗಲ್ಲ. ಮಳೆಗಾಲದಲ್ಲಿ ಅಂತೂ ತುಂಬಾನೇ ಯೂಸ್ ಆಗುತ್ತೆ. ನಮ್ಮನೇಲಿ ಇದು ಜಾಸ್ತಿ ಯೂಸ್ ಮಾಡೋದ್ರಿಂದ ನಾನು ಬಿಸಿಲಿರೋ ಟೈಮಲ್ಲಿ ಅವಾಗ ಈ ರೀತಿ ಮಾಡ್ಕೊಂತಾ ಇರ್ತೀನಿ. ಮಜ್ಜಿಗೆಯಲ್ಲಿ ನೆನೆ ಹಾಕಿರ್ತೀವಲ್ಲ, ಮೆಣಸಿನಕಾಯಿ ಒಣಗಿದ್ಮೇಲೆ ಅದ್ರ ಸ್ಮೆಲ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಇದು ತರಕಾರಿ ಸಾಂಬಾರ್ಗಾಗಿರ್ಬೋದು, ರಸಮ್ಗೆ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಅವಲಕ್ಕಿ, ಚಿತ್ರಾನ್ನ ಈ ತರ ತಿಂಡಿಗಳಲ್ಲಿ ಸೈಡ್ ಅಲ್ಲಿ ನೆಂಚ್ಕೊಂಡು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಮಜ್ಜಿಗೆ ಮೆಣಸಿನಕಾಯಿ ಗೊತ್ತಿದ್ರೆ ನೀವೆಲ್ಲ ಹೇಗ್ ಮಾಡ್ತೀರಾ ನನಗೂ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಮಾಡಿರೋದು ನಿಮ್ಗೆ ಇಷ್ಟ ಆದ್ರೆ, ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನು ಆರೋ ಸ್ಕೂಲಲ್ಲಿ ಯೂನಿಫಾರ್ಮ್ ಕೊಟ್ಟಿರೋದ್ರಿಂದ ಈ ರೀತಿ ಡೈಲಿ ಶೂಸ್ ಹಾಕೋದು ಇದ್ದೇ ಇತ್ತು. ಇನ್ನ ಬಿಸಿಲು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇನ್ನ ಶೂಸ್ ಹಾಕೋದಿಲ್ಲ ಅಂತ ಎಲ್ಲಾನು ವಾಶ್ ಮಾಡಿ ತೊಳೆದು ಎತ್ತಿಡ್ತಾ ಇದ್ದೀನಿ. ಬೇಗನ ಕೆಲಸ ಮುಗಿಸ್ಕೊಂಡು ನಾನು ಕೂಡ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡೆ. ಇನ್ನ ಇವತ್ತು ಶ್ರೀ ಪೂರಿ ಜಗನ್ನಾಥ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಕೂಡ ಮನೇಲಿ ಬೇಗ ಪೂಜೆ ಮುಗಿಸ್ಕೊಂಡೆ. ಇನ್ನ ಆರೋ ಕೂಡ ಸ್ಕೂಲಿಗೆ ಹೋಗಿದ್ರಲ್ಲ, ಅಲ್ಲಿಂದಾನೆ ಕರ್ಕೊಂಡು ದೇವಸ್ಥಾನ ಹತ್ರ ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ನಾನು ಆರೋ ಕೂಡ ಹೊರಟ್ವಿ.